ಸೊ ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ನಮ್ಮದೊಂದು ಯೋಗ ಕ್ಲಾಸ್ನಲ್ಲಿ ಕೆಲವು ಆಸನಗಳನ್ನು ಮಾಡಿಸ್ತಾ ಇದ್ದೆ ನಾನು. ಅರ್ಧಕಟಿ ಚಕ್ರಾಸನ, ಸಾವಕಾಶ ಕೈ ಮೇಲೆ ಎತ್ತಬೇಕು, ಕೈ ನೆಲಕ್ಕೆ ಸಮಾಂತರ ಬಂದಾಗ ಅಂಗೈ ಆಕಾಶಕ್ಕೆ ತಿರುಗಿಸ್ಬೇಕು, ಆಮೇಲೆ ಸಾವಕಾಶ ಮೇಲೆ ಹೋಗಬೇಕು ಅಂತ ಸೂಚನೆ ಕೊಡ್ತಾ ಇದ್ದೆ ನಾನು. ಸೂಚನೆ ಕೊಡ್ತಿರ್ಬೇಕಾದ್ರೆ ಎದುರುಗಡೆ ಇರ್ತಕ್ಕಂಥ ನಮ್ಮದೇನು ವಿದ್ಯಾರ್ಥಿಗಳಿದ್ದರು ಅವರನ್ನು ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಎಲ್ಲರೂ ಸರಿ ಮೂಮೆಂಟ್ ಮಾಡ್ತಾರಾ ಇಲ್ಲ ಅಂತ. ಅದರಲ್ಲಿ ಒಬ್ಬ ಹುಡುಗಿ ಇದ್ಲು, ಯುವತಿ ಆಕೆ ಕೈ ಸಾವಕಾಶ ಒಯ್ಯೋಳು, ಮೇಲೆ ಒಯ್ಯೋಳು. ನಾನು ನೋಡಿದಾಗ ಸರಿ ಮಾಡೋಳು, ಸ್ವಲ್ಪ ನನ್ನ ಕಣ್ಣು ಬೇರೆ ಕಡೆ ಹೋದ್ಕೊಳ್ಳಿ, ಬೇರೆಯವ್ರು ನೋಡೋಕತ್ತಿದ್ರು ಪಟ್ಟೆ ಕೆಳಬಿಡೋದು, ಮತ್ತು ಪುನಃ ಆಕೆ ನೋಡೋಣ, ಮತ್ತು ಪುನಃ ಕೈ ಮೇಲೆ ಒಯ್ಯೋದು, ಹಿಂಗೆ ಪುನಃ ಮಾಡೋಳು ಆಕೆ. ಸೊ ಹಿಂಗ್ಯಾಕೆ ಮಾಡ್ತಾಳೆ ಈಕೆ? ನಾವು ಸಾಮಾನ್ಯವಾಗಿ ನಮ್ಮ ಕ್ಲಾಸಿಗೆ ಬರೋರ ಜೊತೆಗೆ ಅವ್ರದ್ದೆಲ್ಲ ಸಮಸ್ಯೆಗಳನ್ನು ಬರೆಸಿ ತೊಗೊಂಡಿರ್ತೀನಿ ನಾನು. ಸೊ ಏನೇನು ಪ್ರಾಬ್ಲಮ್ ಸಿಗಿದೆ ಅವ್ರದ್ದೆಲ್ಲ. ಆಕೆ ಜೊತೆಗೆ ಅವ್ರ ತಾಯಿನೂ ಬರ್ತಾಯಿದ್ಲು. ಆಕೆ ಬರೆದು ಕೊಟ್ಟಿದ್ರು ಅವರು. ಶಿ ಈಸ್ ಸಫರಿಂಗ್ ಫ್ರಮ್ ಸಮ್ ಸ್ಟ್ರೆಸ್ ಪ್ರಾಬ್ಲಮ್, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಬರೆದು ಕೊಟ್ಟಿದ್ಲು ಆಕೆ ಮೂಮೆಂಟ್ ಈ ರೀತಿ ನಡೆದು 2 ದಿವಸ ನೋಡಿದೆ ನಾನು. 3ನೇ ದಿವಸ ಅವ್ರ ಮನೆಗೆ ಹೋದೆ ನಾನು. ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ಜೊತೆಗೆ ನಾನು ವಿಚಾರ ಮಾಡಿ, ಏನಪ್ಪ ಕಾರಣ ಏನು ಆಕೆದು ಸ್ಟ್ರೆಸ್ಸಿಗೆ ಅಥವಾ ಸೈಕಾಲಜಿಕಲ್ ಪ್ರಾಬ್ಲಮ್ಸಿಗೆ ಕಾರಣ ಏನು ಅಂತ. ಆಗ ಆಕೆ ಹೇಳಿದ್ಲು, ಅವ್ರ ತಂದೆ ಒಂದು ಆಫೀಸ್ನಲ್ಲೇ ಕೆಲಸ ಮಾಡ್ತಾಯಿದ್ರು, ಅಕೌಂಟ್ಸ್ ಆಫೀಸರ್ ಅಂತ, ಆಡಿಟಿಂಗ್ ಕೆಲಸ ಮಾಡ್ತಾಯಿದ್ರು. ಏನೋ ಸಮಸ್ಯೆ ಆಗಿ ಅವ್ರದ್ದು ಮರ್ಡರ್ ಆಗಿದ್ದಕ್ಕೆ ಆಕೆಗೆ ಶಾಕ್ ಆಗಿ ಈ ಥರ ಆಕೆ ಬಿಹೇವಿಯರಲ್ಲಿ ಚೇಂಜ್ ಆಯಿತು ಅಂತ ಹೇಳಿದ್ರು. ಸೊ ನಾನು ಇರ್ಬೋದು ಅಂತ ತಿಳ್ಕೊಂಡೆ. ಆಮೇಲೆ ಆ ಹುಡುಗಿನ ಹೊರಗಡೆ ಕರೆದು ಒಂದು ಕಡೆ ಗಿಡದ ಬುಡಕ್ಕೆ ಕೂಡಿಸಿ ಆಕೆ ಜೊತೆಗೆ ಪರ್ಸ್ನಲ್ ಡಿಸ್ಕಷನ್ ಮಾಡಿದೆ, ಏನು ಸಮಸ್ಯೆ ಅಂತ ಹೇಳಿ. ಆಕೆ ಹೇಳಿದ್ದೇನು, ಆಕೆ ಒಂದು ಅರ್ಬನ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಮ್ಯಾನೇಜರ್ ಜೊತೆಗೆ ಆಕೆದು ಲವ್ ಅಫೇರ್ ಇತ್ತು. ಅವ್ರದ್ದು ಕಾಸ್ಟ್ ಬೇರೆ, ಇವ್ರದ್ದು ಕಾಸ್ಟ್ ಬೇರೆ. ಆ ಹುಡುಗ ಮದುವೆ ಆಗಲಿಕ್ಕೆ ತಯಾರಿದ್ದಾನೆ, ಅವ್ರ ಮನೆಯಲ್ಲೂ ತಯಾರಿದ್ದಾರೆ. ಆದರೆ ಈ ಹುಡುಗಿ ಮನೆಯವರು ಕೊಡಲಿಕ್ಕೆ ತಯಾರಿಲ್ಲ. ಹೀಗಾಗಿ ಅದು ಒಂಥರ ಆ ಸಂಬಂಧಗಳ ಕೆಟ್ಟುಬಿಡ್ತು, ಅಥವಾ ಅದು ಆಗಲಿಲ್ಲ, ಲವ್ ಅಫೇರ್ ಮುಂದುವರಿಲಿಲ್ಲ. ಅದಕ್ಕೆ ಈಕೆಗೆ ಶಾಕ್ ಆಯಿತು ಅಂತ ಈಕೆ ತಾನು ಹೇಳಿದ್ಲು. ಅಂದರೆ ಸೊ ತಾಯಿಯ ವರ್ಷನ್ ಬೇರೆ ಇತ್ತು, ಮಗಳದ ವರ್ಷನ್ ಬೇರೆ ಇತ್ತು. ಸೊ ಮಗಳಿಗೆ ಏನು ಅಪೇಕ್ಷೆ ಇತ್ತು ಅದ್ರ ಪ್ರಕಾರ ಪಾಲಕರು ನಡ್ಕೊಳ್ಳಿಲ್ಲ, ಅದರ ಪರಿಣಾಮ ಈಕೆ ಬಿಹೇವಿಯರ್ ಮೇಲೆ ಬದಲಾವಣೆ ಆಯಿತು. ಇನ್ನೊಂದು ಪ್ರಸಂಗ ಇದು. ಮತ್ತೊಂದು ಸಲ ಇನ್ನೊಂದು ಬೇರೆ ಕ್ಲಾಸ್ನಲ್ಲಿ, ಬೇರೆ ಊರಲ್ಲಿ ಒಂದು ಕ್ಲಾಸ್ ನಡೀತಾ ಇತ್ತು. ಅದೇ ನಡೀತಿರ್ಬೇಕಾದ್ರೆ ಅಲ್ಲಿ ಇದೇ ಥರ ತಾಯಿ ಮಗಳು ಕೂಡ ಬರ್ತಾಯಿದ್ರು. ಬರ್ತಿರ್ಬೇಕಾದ್ರೆ ಕ್ಲಾಸ್ ನಡೀತಿರ್ಬೇಕಾದ್ರೆ ಮಗಳು ಎದ್ದು ಹೊರಗೆ ಹೋಗ್ಬಿಡಕ್ಕೆ. ಎದ್ದು ಹೊರಗೆ ಹೋದ್ಕೊಳ್ಳೆ ಆಕೆ ಬೆನ್ನ ಹತ್ತಿ ಈಕೆ ಹೋಗೋಳು. ಆಕೆ ಎಲ್ಲರೂ ಹೋಗಿದ್ದಾಳು ಅಂಥೇಳಿ ಬೆನ್ನ ಹತ್ತಿ ಹೋಗೋಳು ಅನ್ನೋದು 2-3 ಸಲ ಇದೇ ಥರ ನಡೀತಿತ್ತು. ಹಾಗೆ ಅಲ್ಲಿಯೂ ಸಹಿತ ಅವ್ರ ಮನೆಗೆ ಹೋದೆ ನಾನು. ಸಂಜೆ ಅವ್ರ ಮನೆಗೆ ಹೋದಾಗ ಎಲ್ಲರೂ ಟಿ ವಿ ನೋಡ್ತಾ ಇದ್ದರು. ಆಮೇಲೆ ನಾವು ಹೋದ ನಂತರ ಅಲ್ಲೊಂದು ಆ ಹುಡುಗಿಯ ಅಕ್ಕಂದ ಮ್ಯಾರೇಜದ್ದು ಒಂದು CD ಹಾಕಿದರು. ಅಲ್ಲಿ CD ಹಾಕಿ ಅವ್ರ ತಾಯಿ ಹಾಕಿದರು, ಅದು ತೋರಿಸ್ತಾ ಇದ್ದರು, ಎಲ್ಲರೂ ನೋಡ್ತಾ ಇದ್ದರು. ಅವ್ರ ಅಕ್ಕಂದು ಏನು ಮದುವೆ ನಡೆದಿತ್ತು, ಅಕ್ಕನ ಜೊತೆಗೆ ಏನು ಭಾವ ಕೂತಿದ್ದಾರೆ ಮದುವೆ ಇದರಲ್ಲಿ, ಆ ದೃಶ್ಯದಲ್ಲಿ. ಆ ಹುಡುಗ ಬಂದ್ಕೊಳ್ಳಿ ಈಕೆ ಹೇಳಕ್ಕೆ, ಅವರ ನನ್ನ ಗಂಡ ನೋಡ್ರಿ ಅಂತ ಈ ಹುಡುಗಿ ಹೇಳಕ್ಕೆ. ಅಂದರೆ ಏನದು ಅಂದರೆ ಈಕೆಗೆ ನಿಶ್ಚಯ ಆದಂಥ ಹುಡುಗನಿಗೆ ಬೇರೆ ಹುಡುಗಿನ ಕೊಟ್ಟು ಮದುವೆ ಮಾಡಿದರು. ಅದರ ಪರಿಣಾಮ ಈಕೆಯ ಬಿಹೇವಿಯರ್ ಮೇಲೆ ಬದಲಾವಣೆ ಆಯಿತು. ಅದೇ ಥರ ಇನ್ನೊಂದು ಪ್ರಸಂಗದಲ್ಲಿ ಒಂದು ಫ್ಯಾಮಿಲಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಅದೇ ಊರಲ್ಲೇ ಶಿಫ್ಟ್ ಆಗ್ತಾರೆ, ಬಾಡಿಗೆ ಮನೆ ಒಂದು ಕಡೆ ಇನ್ನೊಂದು ಕಡೆ. ಯಾತಕ್ಕಾಗ್ತಾರೆ?
ಸೊ ಮೊದಲಿದ್ದ ಮನೆಯಲ್ಲಿ ಅವ್ರ ಮನೆ ಮಗಳ ಒಬ್ಬ ಹುಡುಗ ಇರ್ತಾನೆ, ಆ ಹುಡುಗನ ಜೊತೆಗೆ ಇವ್ರ ಮಗಳದ್ದು ಅಫೇರ್ ನಡೆದಿರುತ್ತೆ. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಇವರು ಮನೆ ಶಿಫ್ಟ್ ಮಾಡ್ತಾರೆ, ಬೇರೆ ಮಾಡಿದಾಗ ಆವಾಗ ಈಕೆಯ ಬಿಹೇವಿಯರ್ ಚೇಂಜ್ ಆಗುತ್ತೆ. ತಾಯಿ ಜೊತೆಗೆ ಹೆಂಗೆ ಬೇಕಂಗೆ ಸಿಡುಕು ಸ್ವಭಾವ, ಜಗಳ ಮಾಡೋದು ನಡೆಯುತ್ತೆ. ಅಂದರೆ ಸೊ ಯೌವನಾವಸ್ಥೆಯಲ್ಲಿ ಏನೇನು ಭಾವನೆಗಳಿರುತ್ತೋ ಆ ಭಾವನೆಗಳಿಗೆ ಅಥವಾ ಅದಕ್ಕೆ ಮೂಲತಃ ಸರಿಯಾದ ಸಂಸ್ಕಾರವೂ ಬೇಕು, ಇಲ್ಲ ಆ ಭಾವನೆಗಳಿಗೆ ಸರಿಯಾಗಿ ಔಟ್ಲೆಟ್ಟು ಬೇಕು. ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದರೆ ಆ ಬಿಹೇವಿಯರಲ್ಲಿ ನಡವಳಿಕೆ ಅಥವಾ ಬಿಹೇವಿಯರ್ ಚೇಂಜ್ ಆಗುತ್ತೆ. ಸೊ ಸಾಕಷ್ಟು ಕೇಸುಗಳಲ್ಲಿ ಆ ವ್ಯಕ್ತಿಗಿಂತ ಅಂದರೆ ಪೇಷಂಟ್ ಅಂತೀವಿ, ಪೇಷಂಟ್ಗಿಂತ ಸೊ ಪಾಲಕರು ಈ ಸಮಸ್ಯೆಗಳಿಗೆ ಕಾರಣರಾಗ್ತಾರೆ ಅಥವಾ ಎನ್ವಿರಾನ್ಮೆಂಟ್ ಅಂತ ಹೇಳೋದು. ಸೊ ಪರಿಸರ, ಸೊ ಪಾಲಕರು ಇರ್ಬೋದು, ಮತ್ತು ಬೇರೆಯವರು ಇರ್ಬೋದು, ಕಾಕ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಯಾರೇ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅವರು ಈ ಸಮಸ್ಯೆಗಳಿಗೆ ಕಾರಣ ಆಗ್ತಾರೆ, ಮೂಲ ಕಾರಣ. ಅದಕ್ಕೆ ಪುನಃ ನಾವು ಸಾಮಾನ್ಯ ಹೇಳೋದು, ಸೊ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಎನ್ವಿರಾನ್ಮೆಂಟನ್ನು ಬದಲಾವಣೆ ಮಾಡಬೇಕು. ಅಲ್ಲಿರ್ತಕ್ಕಂಥ ಅವರಿಗೆ ತಿಳುವಳಿಕೆ, ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ. ಸೊ ನಮ್ಮದು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದಿಂದ ನಿರಂತರ ಯೋಗ ವರ್ಗಗಳು ನಡೆಯುತ್ತೆ. ಆ ನಿರಂತರ ಯೋಗ ವರ್ಗಗಳಲ್ಲಿ ಬರೀ ಆಸನ ಪ್ರಾಣಾಯಾಮಕ್ಕೆ ಅಷ್ಟೇ ಸೀಮಿತ ಇಲ್ಲ. ಸೊ ಅದು ಕಲ್ಚರಿಂಗ್ ದ ಮೈಂಡ್, ಮನಸ್ಸಿಗೆ ಸಂಸ್ಕಾರ ಕೊಡೋದು, ಬಿಹೇವಿಯರಲ್ ಥೆರಪಿ, ನಡವಳಿಕೆಯನ್ನು ತಿದ್ದೋದು, ಇದು ನಡೆಯುತ್ತೆ. ಕೌನ್ಸೆಲಿಂಗು ಇರುತ್ತೆ. ಇಂಡಿವಿಜುವಲ್ ಪೇಷಂಟ್ ಜೊತೆಗೆ ಅವರ ಪೂರ್ವಾಪರ ಇತಿಹಾಸವನ್ನು ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಮಾರ್ಗದರ್ಶನ ಮಾಡೋದು ನಡೆಯುತ್ತೆ. ಅದಕ್ಕೆ ಎಲ್ಲರೂ ಸಹಿತ ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.